ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣ ಏನು ಮಾಡ್ತಾನೆ, ಜರಾಸಂಧನ ಒಂದು ಡೇರೆಗೆ ಹೋಗ್ಬಿಟ್ಟು ದ್ರೌಪದಿಯನ್ನು ಅಪಹರಿಸ್ತಕ್ಕಂತಹ ಯಾವುದಾದ್ರೂ ಯೋಜನೆ ಇದ್ದರೆ ಅದನ್ನು ಕೈ ಬಿಡಬೇಕು, ಇಲ್ಲ ಅಂತಂದರೆ ನಿನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಕೂಡ ಹೇಳ್ತಾನೆ. ಆರ್ಯಾವರ್ತವನ್ನು ಗೆಲ್ಲಬೇಕು, ಅದನ್ನು ಪೂರ್ಣವಾಗಿ ತನ್ನ ವಶ ಮಾಡಿಕೊಳ್ಬೇಕು ಅಂತ ಜರಾಸಂಧ ನಿರ್ಧಾರ ಮಾಡಿದಾಗ ಮತ್ತು ಕೃಷ್ಣನನ್ನು ಇಲ್ಲವಾಗಿಸಬೇಕು ಅನ್ನೋ ಯೋಜನೆ ಹಾಕಿದಾಗೆಲ್ಲ ಅವನು ಅದರಲ್ಲಿ ವಿಫಲನಾಗ್ತಾ ಇರ್ತಾನೆ. ಕೃಷ್ಣ ಅವನನ್ನು ಭಯಂಕರವಾಗಿ ಹೆದರಿಸ್ಬಿಟ್ಟು ಹೋಗ್ತಾನೆ. ಜೊತೆಗೆ ಅವನು ಕೂಡ ಸ್ವಯಂವರದಲ್ಲಿ ಭಾಗವಹಿಸಬಾರ್ದು, ಏಕೆಂದರೆ ಮೊಮ್ಮಗನೇ ಮದುವೆಗೆ ನಿಂತಾಗ ಅಜ್ಜ ನಿಲ್ಲಬಾರ್ದು ಅಂತ ಈ ಥರವೆಲ್ಲ ಹೇಳಿ ಹೊರಟೋಗ್ತಾನೆ. ಸರಿ, ನಿದ್ದೆ ಮಾಡ್ತಿದ್ದ ಆ ಶಿಬಿರಗಳ ಮಧ್ಯೆಯಿಂದ ಉದ್ಧವ ಮತ್ತು ಕೃಷ್ಣ ಇಬ್ಬರು ಮಾತಿಲ್ಲದೆ ಮುನ್ನಡೀತಾರೆ. ಅಷ್ಟೊತ್ತಿಗಾಗಲೇ ಪಶ್ಚಿಮ ದಿಕ್ಕಿನ ಕಡೆ ಚಂದ್ರನ ಪ್ರಯಾಣ ನಡೀತಾ ಇರುತ್ತೆ. ವೃಶ್ಚಿಕ ರಾಶಿಯ ನಕ್ಷತ್ರಗಳು ಧಗಧಗ ಅಂತ ತಳತಳಿಸ್ತಿರುತ್ತವೆ. ಆಗ ಉದ್ಧವ ಸಂಕೋಚದಿಂದ ಕೇಳ್ತಾನೆ, ಗೋವಿಂದ, ಆ ಮಗದನನ್ನು ಪಳಗಿಸಿದ್ಯಾ ನೀನು? ನಾನು ಆತುರದಿಂದ ತಾಳ್ಮೆಗೆಟ್ಟು ಕಾಯ್ತಾ ಇದ್ದೀನಿ, ಅಲ್ಲಿ ಏನಾಯಿತು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅವನು ಇನ್ನು ದ್ರೌಪದಿಯನ್ನು ಅಪಹರಿಸೋ ಸಾಹಸವನ್ನು ಮಾಡಲಾರ ಅಂತ ನನಗನ್ನಿಸುತ್ತೆ. ಆದರೆ ಅದರಿಂದ ಏನೂ ಸಾಧನೆ ಆಗಲಿಲ್ಲ, ಏಕೆಂದರೆ ಈ ಪಾಂಡವರ ಜಾಡೆ ಗೊತ್ತಾಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂಥೇಳಿ ಕೃಷ್ಣ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಏನೂ ಗೊತ್ತಾಗ್ತಾ ಇಲ್ಲ, ಪಾಂಡವರು ಕಾಂಪಿಲ್ಯಕ್ಕೆ ಬಂದೇ ಇಲ್ಲ ಅನ್ನಿಸ್ತಾ ಇದೆ, ಏಕೆಂದರೆ ಸಿಗೂರಿನಾಗ ಯಾವುದೇ ಒಂದು ಸುದ್ದಿಯನ್ನು ಇಲ್ಲಿವರೆಗೂ ತಂದಿಲ್ಲ ಅಂತ ಉದ್ಧವ ಹೇಳ್ತಾನೆ. ಆಗ ಮೆಲುದನಿಯಲ್ಲಿ ಕೃಷ್ಣ ಹೇಳ್ತಾನೆ, ನಾಳೆ ಬೆಳಗ್ಗೆ ಸ್ವಯಂವರದಲ್ಲಿ ಅವರು ಇರಬೇಕು, ಒಂದು ವೇಳೆ ಅವರು ಇರಲಿಲ್ಲ ಅಂದರೆ ಆಗ ನಾವು ಸೋತ ಹಾಗೆ ಅಂತ ಹೇಳ್ತಾನೆ. ಆಗ ಏನಾಗಬಹುದು ಅಂತ ಉದ್ಧವ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಬಹುಶಃ ಆಗ ದುರ್ಯೋಧನ ಸ್ಪರ್ಧೆಯಲ್ಲಿ ಗೆಲ್ಲಬಹುದು. ಅವನು ಸಾಮಾನ್ಯ ಬಿಲ್ಲುಗಾರ ಏನೂ ಅಲ್ಲ, ಅವನು ಸಾಕಷ್ಟು ಪರಿಣಿತ, ಜೊತೆಗೆ ಸಾತ್ಯಕಿಗೂ ಕೂಡ ವಿಶ್ವಾಸ ಇದೆ. ಆದರೆ ಅವನು ಗೆಲ್ತಾನೋ ಇಲ್ಲ ಗೊತ್ತಿಲ್ಲ. ಆದರೆ ದ್ರೌಪದಿ ನಿರ್ಧಾರ ಮಾಡಿಕೊಂಡಿದ್ದಾಳೆ, ಅವಳ ನಿಶ್ಚಯವೂ ಸಹ ನ್ಯಾಯವಾದದ್ದೇ. ಏನು ಅಂದರೆ ದುರ್ಯೋಧನ ಒಬ್ಬನೇ ಏನಾದರೂ ಪರೀಕ್ಷೆಯಲ್ಲಿ ಗೆದ್ದರೆ ಅವನನ್ನು ಅವಳು ಮದುವೆ ಆಗೋದಿಲ್ಲ, ಪ್ರಾಣ ಬೇಕಾದರೂ ಬಿಡ್ತಾಳೆ. ಇನ್ನು ದ್ರುಪದನು ಕೂಡ ತನ್ನ ಶಪಥವನ್ನು ಮುರಿತಾನೆ. ಅಂದರೆ ಯಾರು ಈ ಪಂಥದಲ್ಲಿ ಗೆಲ್ತಾರೋ ಅವರಿಗೆ ಮಗಳನ್ನು ಕೊಡ್ತೀನಿ ಅಂತ ಅವನು ಹಾಕಿದ್ದ ಶಪಥವನ್ನು ಬಿಟ್ಟು ದೊರೆಗಳ ಮಧ್ಯ ದಾರುಣವಾದ ಯುದ್ಧನೇ ಪ್ರಾರಂಭ ಆದರೂ ಆಗಬಹುದು ಅಂತೇಳಿ ಹೇಳ್ತಾನೆ. ಆನಂತರ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ, ದುರ್ಯೋಧನ ಏನಾದರೂ ಒಂದು ವೇಳೆ ಗೆದ್ದರೆ ಆಗ ಬಹುಶಃ ನಾನು ಸ್ಪರ್ಧಿಸಬೇಕಾಗತ್ತೆ. ನಾನು ಸ್ಪರ್ಧಿಸಿ ಗೆಲ್ಲೋದು ಒಂದೇ ದಾರಿ. ಅಂದರೆ ಅವನಿಗೆ ದುರ್ಯೋಧನನಿಗೆ ಅವಳನ್ನು ಮದುವೆ ಮಾಡ್ಕೊಳ್ಳೋ ಇಷ್ಟ ಇದೆ, ಆದರೆ ದ್ರೌಪದಿಗೆ ದುರ್ಯೋಧನನ ಮದುವೆ ಮಾಡ್ಕೊಳ್ಳೋ ಇಷ್ಟ ಇಲ್ಲ. ಜೊತೆಗೆ ಅವನು ಭಾತೃಹಂತಕ ಅಂತಲೂ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಅವಳು ಅವನನ್ನು ಮದುವೆ ಆಗೋದು ತಪ್ಪಿಸೋಕ್ಕೋಸ್ಕರ ನಾನು ಕೂಡ ಸ್ಪರ್ಧೆಗೆ ನಿಲ್ಲಬೇಕಾಗತ್ತೋ ಏನೋ ಅಂತ ಕೃಷ್ಣ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಬಹುಶಃ ದುರ್ಯೋಧನನು ಗೆಲ್ಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ ಅಂತಾನೆ. ಒಂದು ವೇಳೆ ಹಾಗಾಯಿತು ಅಂದರೆ ಈ ಕೃಷ್ಣೆ ತನಗೆ ಇಷ್ಟ ಬಂದವರನ್ನು ವರಿಸಬಹುದು, ಅದಕ್ಕೆ ಅವಳು ಸ್ವತಂತ್ರಳು ಅಂತ ಕೃಷ್ಣ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಬಹುಶಃ ಅಷ್ಟೇ ಆಗುತ್ತೆ ಅಂತ ಕಾಣುತ್ತೆ, ಏಕೆಂದರೆ ಪರೀಕ್ಷೆ ಬಹಳ ಕಠಿಣವಾಗಿದೆಯಂತೆ, ನನಗೆ ಶ್ವೇತಕೇತು ಹೇಳ್ದ ಅಂಥೇಳಿ ಉದ್ಧವ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಕರ್ಣ ಮತ್ತು ಅರ್ಜುನ ಇವರಿಬ್ಬರನ್ನು ಬಿಟ್ಟರೆ ಇನ್ನು ದುರ್ಯೋಧನ ತುಂಬ ಉತ್ತಮ ಬಿಲ್ಲುಗಾರ. ಹಾಗೆಯೇ ನಿನ್ನನ್ನು ಸಾತ್ಯಕಿಯನ್ನು ನನ್ನನ್ನು ಬಿಟ್ಟು ಮಾತಾಡ್ತಿದ್ದೀನಿ, ನಾವು ಮೂವರು ಕೂಡ ತುಂಬ ಉತ್ತಮ ಬಿಲ್ಲುಗಾರರೇ ಅಂತ ಕೃಷ್ಣ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ನೀನು ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಶಪಥ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಉದ್ಧವ, ನಾನು ಸ್ಪರ್ಧೆ ಮಾಡಿದ್ದಿದ್ರೆ ನನ್ನ ಉದ್ದೇಶಕ್ಕೆ ಭಂಗ ಬರ್ತಿತ್ತು. ಈ ಸ್ವಯಂವರದ ತಳಹದಿಯ ಮೇಲೆ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ನನ್ನ ಆಸೆ. ನಾನು ಸ್ವಂತ ಲಾಭಕ್ಕೋಸ್ಕರ ಈ ಸ್ವಯಂವರವನ್ನು ಉಪಯೋಗ ಮಾಡಿಕೊಂಡ್ರೆ ಧರ್ಮ ಸಾಮ್ರಾಜ್ಯ ಅನ್ನೋದೆಲ್ಲ ಮಣ್ಣು ಪಾಲಾಗುತ್ತೆ ಅಂತಾನೆ. ಆಗ ಉದ್ಧವ ಹೇಳ್ತಾನೆ, ಗೋವಿಂದ,
ಬರೀ ತೊಂದರೆಗಳನ್ನೇ ಯೋಚನೆ ಮಾಡೋದು ಬೇಡ. ನಾನೀಗ ಮಣಿಮಾನನ ಶಿಬಿರಕ್ಕೆ ಹೋಗಿ ಬರ್ತೀನಿ, ಬಹುಶಃ ಸಿಗುರಿನಾಗ ಅಲ್ಲಿಂದ ಏನಾದರೂ ಸುದ್ದಿಯನ್ನು ತಂದಿರಬಹುದು ಅಂತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಆಯಿತು ನೀನು ಹೋಗ್ಬಿಟ್ಟು ನೋಡ್ಕೊಂಡು ಬಾ, ಏನಾದರೂ ಸುದ್ದಿ ಬಂದಿದ್ದರೆ ಬಂದು ಹೇಳು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತಾನೆ. ಜರಾಸಂಧನ ಹತ್ತಿರಕ್ಕೆ ಕೃಷ್ಣ ಹೋದ ರಹಸ್ಯ ಉದ್ಧವನನ್ನು ಬಿಟ್ಟರೆ ಸಾತ್ಯಕಿಗೆ ಮಾತ್ರ ಗೊತ್ತಿರುತ್ತೆ. ಕೃಷ್ಣ ಯಾವಾಗ ಹಿಂತಿರುಗಿ ಬರ್ತಾನೋ ಅಲ್ಲಿ ಏನು ನಡೀತೋ ಕೇಳಬೇಕು ಅಂತ ಹೇಳಿಬಿಟ್ಟು ಸಾತ್ಯಕಿ ಇವರ ಬರವಿಗೋಸ್ಕರ ಕಾಯ್ತಾ ಇರ್ತಾನೆ. ಕೃಷ್ಣ ಶಿಬಿರಕ್ಕೆ ಬರ್ತಾನೆ. ಬರೋ ಹೊತ್ತಿಗೆ ತಾನು ಉದ್ಧವ ಕೃಷ್ಣ ಇದ್ದ ಡೇರೆ ಬಾಗಿಲಲ್ಲಿ ಅವನು ಕಾದು ನಿಂತಿರ್ತಾನೆ. ಯಾವ ಗಳಿಗೆಗೆ ಏನು ಕೆಟ್ಟ ಸುದ್ದಿ ಬರುತ್ತೋ ಅಂತ, ಅಂದರೆ ಕೃಷ್ಣನಿಗೇನಾದರೂ ಆಗಿಬಿಟ್ರೆ ಅನ್ನೋ ಒಂದು ಆತಂಕದಿಂದಲೂ ಅವನು ಕಾಯ್ತಾ ಕೂತಿರ್ತಾನೆ. ಇನ್ನು ಕೃಷ್ಣನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಜರಾಸಂಧ ಈ ಅವಕಾಶವನ್ನು ಕಳ್ಕೊಳ್ಳೋಕ್ಕಿಲ್ಲ. ಬಹುಶಃ ಅವನು ಕೃಷ್ಣ ಒಂಟಿಯಾಗಿ ಸಿಕ್ಕ ಅಂತ ಅವನನ್ನು ಕೊಂದೇ ಬಿಡ್ತಾನೋ ಏನೋ ಅಂತ ಒಂದು ಭಯ ಸಾತ್ಯಕಿಗೆ ಇರುತ್ತೆ. ಹಾಗಾಗಿ ಅವನೇನು ಮಾಡಿರ್ತಾನೆ, ಕೃಷ್ಣ ಒಂಟಿಯಾಗಿ ಚಕ್ರವರ್ತಿಯನ್ನು ಕಾಣೋದು ಬೇಡ ಅಂಥೇಳಿ ಹೇಳ್ತಾನೆ. ಕೃಷ್ಣನ ಅಭಿಪ್ರಾಯವನ್ನು ವಿರೋಧಿಸ್ತಾನೆ. ಆದರೆ ಅಷ್ಟೇ ದೃಢವಾಗಿ ಅವನ ಮಾತನ್ನು ಅವನು ತಳ್ಳಿ ಹಾಕ್ತಾನೆ. ಉದ್ಧವನನ್ನು ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಇನ್ನು ಕೃಷ್ಣ ಕ್ಷೇಮವಾಗಿ ಹಿಂದಿರುಗಿ ಬರ್ತಾನೆ. ಅದನ್ನು ನೋಡಿ ಇವನಿಗೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ತಕ್ಷಣ ಹೋಗಿ ಗೆಳೆಯನನ್ನು ಅಪ್ಕೊಳ್ತಾನೆ. ಪಿಸುಧ್ವನಿಯಲ್ಲಿ ಏನಾಯಿತು ಅಲ್ಲಿ ಅಂತ ಕೇಳ್ತಾನೆ. ಆಗ ಕೃಷ್ಣ ಏನೂ ಮಾತಾಡೋದಿಲ್ಲ. ತನ್ನ ಕಿರೀಟ ಮತ್ತು ಕತ್ತಿಯನ್ನು ಸಾತ್ಯಕಿ ಕೈಗೆ ಕೊಡ್ತಾನೆ. ಇನ್ನವನು ದ್ರೌಪದಿಯನ್ನು ಅಪಹರಿಸೋಕ್ಕೆ ಖಂಡಿತ ಪ್ರಯತ್ನಿಸೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸಾತ್ಯಕಿ ಅವನಿಂದ ತಗೊಂಡ ಕತ್ತಿ ಮತ್ತು ಕಿರೀಟವನ್ನು ಸರಿಯಾಗಿ ಒಂದು ಸ್ಥಳದಲ್ಲಿ ಎತ್ತಿಟ್ಟಿರ್ತಾನೆ. ಇಬ್ಬರು ತಮ್ಮ ಹಾಸಿಗೆ ಮೇಲೆ ಕೂತ್ಕೊಳ್ತಾರೆ. ಆಲೋಚನೆಯಲ್ಲಿ ಮುಳುಗಿ ಹೋಗಿರ್ತಾನೆ ಕೃಷ್ಣ. ಸಾತ್ಯಕಿ ಅದನ್ನು ಸುಮ್ಮನೆ ನೋಡ್ತಾ ಕೂತಿರ್ತಾನೆ. ಆಮೇಲೆ ಕೃಷ್ಣ ಹೇಳ್ತಾನೆ, ಸಾತ್ಯಕಿ ನಿದ್ದೆ ಮಾಡು, ಬೆಳಗ್ಗೆ ನಿನ್ನ ಸರ್ವಶಕ್ತಿನೂ ಬೇಕಾಗಬಹುದು, ಪರೀಕ್ಷೆಯಲ್ಲಿ ನೀನು ಗೆಲ್ಲೋದನ್ನೇ ಎಲ್ಲ ಅವಲಂಬಿಸಿದೆ ಅಂತೇಳಿ ಹೇಳ್ತಾನೆ. ಆಗ ಸಾತ್ಯಕಿ ಹೇಳ್ತಾನೆ, ಓ ನನ್ನ ಶಕ್ತಿಗೇನು ಸಂಪೂರ್ಣವಾಗಿದೆ, ನೀನು ಈಗ ಆ ಮಗದನನ್ನು ಗೆದ್ದು ಬಂದಿಯಲ್ಲ, ಇನ್ನು ನನ್ನ ಶಕ್ತಿ ಇಮ್ಮಡಿಸಿದೆ ಅಂಥೇಳಿ ಹೇಳ್ತಾನೆ. ಅಂದರೆ ಒಂದು ವೇಳೆ ಆ ಪಂದ್ಯದಲ್ಲಿ ಯಾರು ಗೆಲ್ಲದೇ ಇದ್ದರೆ ಸಾತ್ಯಕಿ ಆ ಪಂದ್ಯಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಇವರೆಲ್ಲ ಮೊದಲೇ ಮಾತಾಡ್ಕೊಂಡಿರ್ತಾರೆ. ಸರಿ ನೀನು ಹೋಗಿ ಮಲ್ಕೋ, ಉದ್ಧವನಿಗೋಸ್ಕರ ನೀನೇನು ಕಾಯಬೇಡ, ನಾನು ಕಾಯ್ತೀನಿ ಅಂತ ಹೇಳ್ತಾನೆ. ತನ್ನ ಗೆಳೆಯನನ್ನು ಅಂದರೆ ಅವನನ್ನೇ ಗಂಡನನ್ನಾಗಿ ಮಾಡಿಕೊಳ್ಬೇಕು ಅಂತ ಶಪಥ ಮಾಡಿದ್ಲಲ್ಲ ದ್ವಾರಕೆಯ ಆ ಸ್ಥೂಲ ಸುಂದರಿ ಸತ್ಯಭಾಮೆ, ಅವಳನ್ನು ನೆನೆದುಕೊಂಡು ಸಾತ್ಯಕಿ ಹಾಸಿಗೆ ಮೇಲೆ ಮಲಕೊಳ್ತಾನೆ. ತುಟಿ ಮೇಲೆ ಒಂದು ಹಿಗ್ಗಿನ ಮಂದಹಾಸ ಬರುತ್ತೆ. ಹಾಗೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇನ್ನು ಸಾತ್ಯಕಿ ಗಾಢ ನಿದ್ದೆ ಹೋಗಿದ್ದನ್ನು ನೋಡಿ ಕೃಷ್ಣ ನಿಧಾನವಾಗಿ ಹೊರಗಡೆಗೆ ಬರ್ತಾನೆ. ಉದ್ಧವ ಬಂದನೋ ಇಲ್ವೋ ಅಂತ ನೋಡೋಕ್ಕೆ. ಅಷ್ಟೊಂದು ದೊಡ್ಡ ಜಾಗ, ಎಲ್ಲ ಕಡೆಯೂ ವಿಶಾಲವಾದ ಮೌನ. ಅವನಿಗೆ ಒಂದು ರೀತಿಯ ಸಂಶಯ ಹುಟ್ಟುತ್ತೆ ಕೃಷ್ಣನಿಗೆ. ನಾನು ನಿಜವಾಗ್ಲೂ ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟಿದ್ದೀನ, ಅಥವಾ ಇಲ್ಲಿವರೆಗೂ ನಾನು ಬಯಸಿದ ಹಾಗೆ ಎಲ್ಲ ನಡೆದಿರೋದು ಇದೆಲ್ಲ ಬರೀ ಯೋಗ ಇರಬಹುದಾ? ಈ ತೊಡಕಿನ ಸ್ವಯಂವರವನ್ನು ಏರ್ಪಾಟ್ ಮಾಡೋಕ್ಕೆ ಹಂಚಿಕೆ ಹಾಕಿ ನನ್ನ ಸರ್ವಸ್ವವನ್ನು ಪಣ ಒಡ್ಬಿಟ್ಟಿದ್ದೀನಿ. ಸೋತೆ ಅಂದರೆ ಸಮಸ್ತನೂ ಹೊರಟೋಗುತ್ತೆ. ತಾನು ಇಷ್ಟೊಂದು ಕಷ್ಟಪಟ್ಟು ಪಾಂಡವರಿಗೋಸ್ಕರ ಏನೇನೋ ಹಂಚಿಕೆ ಹಾಕಿದ್ದೆ, ಅದೆಲ್ಲ ಹೊರಟೋಗುತ್ತಾ ಅಂದ್ಕೊಳ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಉದ್ಧವ ಬರ್ತಾನೆ. ತಲೆ ಅಲ್ಲಾಡಿಸ್ತಾನೆ. ಇಲ್ಲ, ಸಿಗುರಿನಾಗನಿಗೂ ಕೂಡ ಪಾಂಡವರು ಸಿಕ್ಕಲಿಲ್ವಂತೆ ಅಂತ ಪಿಸುಧ್ವನಿಯಲ್ಲಿ ಹೇಳ್ತಾನೆ. ಆಗ ಕೃಷ್ಣ ಉದ್ಧವನ ಕಡೆ ನೋಡ್ತಾನೆ. ಹಾಗಾದರೆ ಇನ್ನು ನಮಗೆ ಮುಂದೆಲ್ಲ ಬರೀ ತೊಡಕೆ ಆಗತ್ತೆ ಅಂತ ಕಾಣುತ್ತೆ ಅಂತೇಳಿ ಹೇಳ್ತಾನೆ. ಬಹಳ ಕಳಕಳಿಯಿಂದ ಕೃಷ್ಣನ ಕಡೆಗೆ ಉದ್ಧವ ನೋಡ್ತಾನೆ. ಕೃಷ್ಣ, ನೀನು ಯಾವಾಗಲೂ ನನಗೆ ತುಂಬ ಹಿತದವನಾಗಿದ್ದೀಯಾ, ನನಗೊಂದು ಅನುಗ್ರಹ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅನುಗ್ರಹನ? ಉದ್ಧವ, ಯಾವಾಗ ನಾನು ನಿನಗೆ ಯಾವುದನ್ನು ಇಲ್ಲ ಅಂತ ಅಂದಿದ್ದೀನಿ, ಏನು ಬೇಕು ಹೇಳು ಅಂತ ಕೇಳ್ತಾನೆ. ಏನಿಲ್ಲ, ನಾಳೆ ಒಂದು ವೇಳೆ ಸಾತ್ವಿಕಿ ಸ್ಪರ್ಧೆಯಲ್ಲಿ ಸೋತು ಹೋದರೆ ನಾನು ಸ್ಪರ್ಧಿಸ್ಲಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನಗೆ ದ್ರೌಪದಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆಯೇನೋ? ನೀನು ತುಂಬ ಮೃದು ಹೃದಯಿ, ಬಲಿಷ್ಠವಾದ ಸಂಬಂಧಗಳನ್ನು ಮಾಡೋ ಆಸೆ ನಿನಗಿಲ್ಲ. ಜೊತೆಗೆ ಅವಳನ್ನು ಮದುವೆ ಆದರೆ ನಿನಗೆ ಬಹಳ ದುಃಖ ಆಗುತ್ತೆ. ನೀನು ಪ್ರೀತಿಸ್ತಕ್ಕಂತಹ ಅವಳಿ ಜವಳಿ ಸೋದರಿಯರು ಇದ್ದಾರಲ್ಲ, ಕಪಿಲೆ ಪಿಂಗಳೆ, ಅವರು ಎದೆ ಒಡೆದೋಗುತ್ತಪ್ಪ ಅಂತ
ತಿಳಿ ಹೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ಹಾಗಲ್ಲ, ದುರ್ಯೋಧನನನ್ನು ಮದುವೆ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಅವಳಿಗೊಂದು ಮಾತು ಕೊಟ್ಟಿದೆಯಲ್ಲ, ಅದಕ್ಕೋಸ್ಕರ ನೀನು ನೋಡಿದ್ರೆ ಸ್ಪರ್ಧೆಗೆ ಸೇರೋದಿಲ್ಲ. ಇನ್ನು ಸಾತ್ಯಕಿನೂ ಗೆಲ್ಲಿಲ್ಲ, ಅವನು ಗೆಲ್ದಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ, ನೀನು ಬೇಡ ಅನ್ನಬಾರ್ದು ಅಂತಾನೆ. ಆಗ ಉದ್ಧವನ ಕುತ್ತಿಗೆಯನ್ನು ತನ್ನ ತೋಳುಗಳಿಂದ ಕೃಷ್ಣ ಬಳಸ್ತಾನೆ. ನನ್ನ ಶಪಥವನ್ನು ಈಡೇರ್ಸೋಕ್ಕೆ ಅಂತ ನೀನು ಎಷ್ಟು ಸಲ ಬಲಿಯಾಗ್ತಿದ್ಯಪ್ಪ ಅಂತೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಕೃಷ್ಣ ನಿನ್ನ ಪ್ರತಿಜ್ಞೆ ಸತ್ಯ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬದುಕಿದ್ದೀನಿ, ನಿನಗೆ ಗೊತ್ತಲ್ಲ, ನನಗೆ ಸ್ಪರ್ಧೆ ಮಾಡೋಕ್ಕೆ ಅನುಮತಿ ಕೊಡ್ತೀಯಾ ಅಂತ ಕೇಳ್ತಾನೆ. ಆಯಿತು, ನೀನು ಬೇಕು ಅಂದರೆ ಕೊಡ್ತೀನಿ, ಆದರೆ ನನಗೇನೋ ಒಂದು ರೀತಿ ಸಮಾಧಾನ ಇಲ್ಲ ಅಂತ ಅಂತಾನೆ. ಜೊತೆಗೆ ನೀವಿಬ್ಬರೂ ಸೋತು ಹೋಗಿ ದುರ್ಯೋಧನ ಗೆದ್ದರೆ ಆಗೇನು ಮಾಡಬೇಕು ಅಂತಾನೆ. ಆಗಲೂ ಕೂಡ ದ್ರೌಪದಿಯನ್ನು ದುರ್ಯೋಧನ ಗೆಲ್ಲದ ಹಾಗೆ ನಾನು ಮಾಡ್ತೀನಿ ಅಂತ ಉದ್ಧವ ದೃಢವಾಗಿ ಹೇಳ್ತಾನೆ. ಆ ಮುಳುಗ್ತಿದ್ದ ಬೆಳದಿಂಗಳಲ್ಲಿ ಕೂಡ ಅವನ ಮುಖದ ಭಾವನೆಗಳು ಎದ್ದು ಕಾಣ್ತಿರುತ್ತೆ. ಉದ್ಧವನ ಕಡೆಗೆ ತಿರುಗ್ತಾನೆ ಕೃಷ್ಣ. ಏನು ಹೊಸದಾರಿ ಸಿಕ್ಕಿದೆ ಇವನಿಗೆ ಅಂತ ಅಂದ್ಕೊಂಡು ಹೇಗೆ ಮಾಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಅಂತ ಮಾತ್ರ ನೀನು ಅಂದ್ಕೊಳ್ದು, ಆಶೀರ್ವಾದ ಮಾಡುವ ಅಷ್ಟೇ ಅಂತೇಳಿ ಹೇಳ್ತಾನೆ. ಆದರೆ ಕೃಷ್ಣ ಬಿಡೋದಿಲ್ಲ. ನಿನ್ನ ಹಂಚಿಕೆ ಏನು ಹೇಳು ಅಂತ ಮತ್ತೆ ಮತ್ತೆ ಬಲವಂತ ಮಾಡ್ತಾನೆ. ಆಗ ಉದ್ಧವ ಹೇಳ್ತಾನೆ, ನೋಡು, ದುರ್ಯೋಧನ ಗೆದ್ದು ನಾನು ಗೆಲ್ಲೋ ಸಂಭವ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಆಗಲೇ ನಿರ್ಧಾರ ಮಾಡಿಕೊಂಡಿದ್ದೀನಿ ಅಂತ ಮತ್ತೆ ಮತ್ತೆ ಹೇಳ್ತಾನೆಯೇ ವಿನಃ ಅವನು ತನ್ನ ಒಂದು ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಇವನ ಮಾತಲ್ಲಿದ್ದ ಧೈರ್ಯವನ್ನು ಧಾರ್ಯವನ್ನು ನೋಡಿ ಕೃಷ್ಣನಿಗೆ ಎದೆ ಉಬ್ಬಿ ಬರುತ್ತೆ. ಆಗ ಉದ್ಧವ ಹಗುರವಾಗಿ ಹೇಳ್ತಾನೆ, ನೋಡು, ನಾನು ಬಿಲ್ಲನ್ನು ನೋಡಿದ್ದೀನಿ, ಅದು ನನ್ನನ್ನು ಸಾಯಿಸೋಷ್ಟೇ ಭಾರ ಇದೆ. ನಾನು ಇಷ್ಟಪಟ್ಟರೆ, ನಾನು ಸತ್ತರೆ ಸ್ವಯಂವರ ಅಪವಿತ್ರ ಆಗುತ್ತೆ, ತ್ಯಾಜ್ಯ ಆಗುತ್ತೆ, ಆಗ ಮದುವೆ ಆಗೋದಿಲ್ಲ ಹಾಗೆ ಅಂತ ಹೇಳ್ತಾನೆ. ಅಂದರೆ ಒಂದು ವೇಳೆ ದುರ್ಯೋಧನ ಏನಾದರೂ ಗೆದ್ದರೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ, ಅದನ್ನು ಎತ್ತಿದಾಗ ಆ ಬಿಲ್ಲು ನನ್ನ ಮೇಲೆ ಬೀಳುತ್ತೆ, ನಾನು ಸಾಯ್ತೀನಿ. ಹಾಗಾಗಿ ಆ ಸ್ವಯಂವರ ಮಂಟಪ ಅಪವಿತ್ರ ಆಗುತ್ತೆ, ಮದುವೆ ನಿಂತು ಹೋಗುತ್ತೆ, ಒಟ್ಟು ದುರ್ಯೋಧನ ದ್ರೌಪದಿಯರ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಕೃಷ್ಣನ ಧ್ವನಿ ಉದ್ವೇಗದಿಂದ ಗದ್ಗದ ಆಗುತ್ತೆ. ಉದ್ಧವ, ಎಂಥ ಕೆಲಸ ಮಾಡ್ತಿದ್ದೀಯಾ, ನನ್ನ ಪ್ರತಿಜ್ಞೆ ನಡೆಸೋಕ್ಕೆ ನೀನು ಬಲಿ ಆಗಬೇಕಾ ಅಂತಾನೆ. ಆಗ ಉದ್ಧವ ಹೇಳ್ತಾನೆ, ಗೋವಿಂದ, ಭಗವಂತನ ವಾಕ್ಯ ನೆರವೇರಬೇಕು, ನನಗೆ ನೀನೇ ಭಗವಂತ, ಅಂದರೆ ನಾವು ಬದುಕಬೇಕು, ನೀನು ಭಗವಂತ ಅಲ್ಲ ಅಂತಂದರೆ ನಾವು ಸಾಯೋದೆಲ್ಲ ಹೆಸು. ಈಗ ನಿನಗೇನಾದರೂ ಪವಾಡ ಮಾಡಲಿಕ್ಕೆ ಸಾಧ್ಯ ಆದರೆ ನೀನು ಭಗವಂತ, ಆಗ ನಾನು ಬದುಕಿರ್ಬೋದು. ನೀನು ಒಂದು ವೇಳೆ ಪವಾಡ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀನೇ ಭಗವಂತ ಅಲ್ಲ ಅಂದಮೇಲೆ ನಾನು ಯಾಕಿರಬೇಕು? ನಾನು ಸತ್ರು ಒಂದೇ, ಸಾಯ್ದಿದ್ರು ಒಂದೇ, ಏನೂ ಉಪಯೋಗ ಆಗಲ್ಲ. ಹಾಗಾಗಿ ನಾನು ಸತ್ತು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಕೃಷ್ಣ ಉದ್ಧವನ ಈ ಮಾತನ್ನು ಕೇಳ್ತಾನೆ. ಅವನಿಗೆ ಕಣ್ಣಲ್ಲಿ ನೀರು ತುಂಬಿ ಹರಿಯೋಕ್ಕೆ ಶುರುವಾಗುತ್ತೆ. ಕೃಷ್ಣ ಉದ್ಧವನನ್ನು ಸಂತೋಷದಿಂದ ಅಪ್ಪಿಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.